ಶಿವಮೊಗ್ಗದಲ್ಲಿ ಬಾಲಕ ಸಂಕೇತ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಾಧಿ ಆದಮೇಲೂ ಮೃತ ಬಾಲಕನಿಗೆ ನೆಮ್ಮದಿ ಇಲ್ಲ. ಸಂಕೇತ್ ಸಮಾಧಿಯನ್ನೇ ಧ್ವಂಸ ಮಾಡಿದ್ದಾರೆ ಕಿಡಿಗೇಡಿಗಳು. ಶಿವಮೊಗ್ಗದಲ್ಲಿ ಬಾಲಕ ಸಂಕೇತ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಾಧಿ ಆದಮೇಲೂ ಮೃತ ಬಾಲಕನಿಗೆ ನೆಮ್ಮದಿ ಇಲ್ಲ. ಸಂಕೇತ್ ಸಮಾಧಿಯನ್ನ ಧ್ವಂಸ ಮಾಡಿದ್ದಾರೆ ಕಿಡಿಗೇಡಿಗಳು. ಶಿವಮೊಗ್ಗ ಹೊರವಲಯದ ಉರಗಡೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಉರಗಡೂರಿನ ಹೊರವಲಯದ ಸ್ಮಶಾನದಲ್ಲಿದ್ದಂಥ ಸಂಕೇತ್ ಸಮಾಧಿಯನ್ನ ಧ್ವಂಸ ಮಾಡಿದ್ದಾರೆ ಕಿಡಿಗೇಡಿಗಳು. ಸಂಕೇತ್ ತಂದೆ ಕುಮಾರ್ ಅವರಿಂದ ತುಂಗಾನಗರ ಠಾಣೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡಲಾಗಿದೆ. ಕಳೆದ ತಿಂಗಳು ಫೆಬ್ರವರಿ 25ನೇ ತಾರೀಕು ನಡೆದಂತಹ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಂಕೇತ್ ಮೃತಪಟ್ಟಿದ್ದ ಬಾಲಕ ಆತನ ಸ್ಮಶಾನವನ್ನು ಈಗ ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ. ಸಂಕೇತ್ ಅವರ ತಂದೆ ಕುಮಾರ್ ಈಗ ತುಂಗಾನಗರ ಠಾಣೆಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದು ಸಂಕೇತ್ ಏನು ಸಮಾಧಿ ಇದೆಯಲ್ಲ ಜಾಗ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಆಗಿದೆ ಅಂತೇಳಿ ನೋಡಿ ಕಂಪ್ಲೀಟ್ ಎಲ್ಲ ಸಮಾಧಿನ ಧ್ವಂಸ ಮಾಡಾಕಿದ್ದಾರೆ. ಅವ್ರೇನು ಕಟ್ಸಿರ್ತಾರಲ್ಲ ಅದನ್ನೆಲ್ಲ ಒಡೆದು ಹಾಕಿದ್ದಾರೆ. ಯಾರು ಮಾಡಿದ್ದಾರೆ ಏನು ಎತ್ತ ಅಂತೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ತಂದೆ ಕುಮಾರ್ ಅವರು ಈಗ ತುಂಗಾನಗರ ಠಾಣೆಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಎರಡ್ 2026ನೇದೊಂದು ನನ್ನ ಮಗನಿಗೆ ಈ ಥರ ಸ್ಪೆಷಲ್ ಕ್ಲಾಸಿಗೆ ಹೋದಾಗ ಏನೋ ಏನೋ ಕಿತ್ತಾಡಾಗಿ ಹುಡುಗರ ಜೊತೆಗೆ ಹೋದಾಗ ಇಲ್ಲಿ ಗಿರೀಶ್ ಅಂತ ಇದ್ದಾನೆ, ಅವನಿಗೆ ಏನೋ ಜಗಳ ಆದಾಗ ಅವ್ನಿಗೆ ಬಿಡಿಸಕ್ಕೆ ಹೋದಾಗ ನನ್ನ ಮಗನ ಈ ಥರ ಆಯಿತು ಹೊಡೆದ. ಅವ್ನು ಬಿಟ್ಟು ಹೊಡ್ ಬಂದ. ಆದ ನಂತರ ನನ್ನ ಮಗನಿಗೆ ಸಿಗಾಕೊಂಡು ನನ್ನ ಮಗನಿಗೆ ಹೊಡೆದ್ರು. ಅದಾದಮೇಲೆ ಆಯಿತು ಹೋಯ್ತು ಅಂತಂದೇಳಿ ನಾವು ಅದನ್ನ ತಗೊಂಡು ಹೋಗಿ ಮಣ್ಣು ಮಾಡಿ ಎಲ್ಲ ಸಮಾಧಿ ಎಲ್ಲ ಕಟ್ಟಿ ಎಲ್ಲ ಪ್ರತಿಯೊಂದು ಮಾಡ್ಕೊಂಡು ಆಮೇಲೆ ನಾನು ಎಲ್ಲರಿಗೂ ಹೇಳಿದ್ದೀನಿ, ಇಲ್ಲ ಅಂತಂದು ಹೇಳಲ್ಲ, ಎಲ್ಲರಿಗೂ ಹೇಳಿ ನಾನು ಸಮಾಧಿ ಕಟ್ಟ ಗ್ರಾನೈಟ್ ಇಲ್ಲಿಲ್ಲ ಅವ್ರು ಜನ ಯಾರು ಸಿಕ್ಕಿಲ್ಲ ಅಂತಂದ್ರೆ ದಾವಣಗೆರೆಯಿಂದ ಹುಡುಗರಿಗೆ ಕರೆಸಿ ನಾನು ಸಮಾಧಿ ಕಟ್ಟಿದ್ದೀನಿ. ಆ ಸಮಾಧಿ ಕಟ್ಟಿರೋದನ್ನ ಇವತ್ತು ನಮ್ಮ 4:45 ಒಳಗೆ ಹೊಡೆದಾಕ್ಯಾರೆ. ಇಷ್ಟು ದಿನ ಡೈಲಿ ಬೆಳಗ್ಗೆ ಸಂಜೆ ಹೋಗ್ತಾ ಇದ್ವಿ. ಇವತ್ತು ಸಂಜೆ ಹೋಗೋಣ ಅಂತಂದ್ರೆ ಇದ್ದೀವಿ ನಾವು. ಆ ಟೈಮಲ್ಲಿ ಅದನ್ನು ಹೊಡೆದಾಕ್ಯಾರೆ. ಅದು ಯಾಕೆ ಕಿಡಿಗಳು ಇದ್ದಾರೋ ಅವರಿಗೆ ಒಂದು ಶಿಕ್ಷೆ ಆಗ್ಬೇಕು. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರು ನನಗೆ ಶಿಕ್ಷೆ ಕೊಡ್ತೀನಿ ಅಂತಂದು ಹೇಳಿದ್ದಾರೆ. ಆನಂತರ ನಾನು ತುಂಗಾನಗರ ಸ್ಟೇಷನಲ್ಲಿ ಹೋಗಿ FIR ಮಾಡಿಸಿ ಬಂದಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ.